ಕರ್ನಾಟಕ ಜಾಕಿವಾಣಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ಪನವರು. ಈ ಮೂಲಕ ರಾಜ್ಯದ ಜನತೆಯೊಂದಿಗೆ ವಿಶೇಷವಾಗಿ ಬಾಗಲಕೋಟೆ ಉಪಚುನಾವಣೆ ನಡೀತಾ ಇರೋದ್ರಿಂದ, ದಾವಣಗೆರೆ ಉಪಚುನಾವಣೆ ನಡೀತಾ ಇರೋದ್ರಿಂದ ಬಾಗಲಕೋಟೆಗೆ ಸೀಮಿತವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಬಂದಿದ್ದೀನಿ. ಏನದು ಮಾಹಿತಿ? ಗಟ್ಟಿಯಾದರ ಮೇಟಿ ಗಟ್ಟಿಯಾಗಲು ಎಲ್ಲ ಸಮುದಾಯಗಳು ಅವರ ಜೊತೆ ನಿಂತಿದೆನಾ? ಗ್ಯಾರಂಟಿ ಲಕ್ಷ್ಮಿ ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವ್ರನ್ನ ತುಳಿಯುತ್ತಲಿತ್ತು. ಬೆಂಕಿಯಿಂದ ಬಾಣಲೆಗೆ ಬಿತ್ತ ಕಮಲ ಸ್ಥಾವರದಲ್ಲಿ ಏನಾದರೂ ಬಿತ್ತ. ಒಂಟಿ ಸಲಗ ವೀರಣ್ಣ ಚರಂತಿಮಠ್, ಕೈಪಡೆಯ ನಾಯಕ ಅಭ್ಯರ್ಥಿ ಉಮೇಶ್ ಮೇಟಿಯವರ ಭವಿಷ್ಯ ಬರಿತಾ ಇದ್ದಾನೆ ಇವತ್ತು ಮತದಾರ. ಇದೇ ಮೇ 4ನೇ ತಾರೀಕಿಗೆ ಫಲಿತಾಂಶ ಹೊರಬರಲಿದೆ. ಭವಿಷ್ಯ ಬರೆಯಲಿರುವ ಮತದಾರ ಸರ್ಕಾರಕ್ಕೆ ಆತಂಕ, ಬಿಜೆಪಿ ಪಕ್ಷಕ್ಕೆ ಭವಿಷ್ಯದ ಪ್ರಶ್ನೆ. ಬಿಜೆಪಿ ನಾಯಕತ್ವದಲ್ಲಿ ಕೇವಲ 2 ಉಪಚುನಾವಣೆಗಳಲ್ಲಿ 2 ಅಭ್ಯರ್ಥಿಗಳನ್ನು ಶಾಸಕರನ್ನಾಗಿ ಮಾಡಿಕೊಂಡು ವಿಧಾನಸೌಧಕ್ಕೆ ಬರದಿದ್ದರೆ ನಿಮ್ಮ ನಾಯಕತ್ವದ ಅವಶ್ಯಕತೆ ಇದೆನಾ ಎನ್ನುವ ಪ್ರಶ್ನೆಯನ್ನು ಬಿಜೆಪಿ ಹೈಕಮಾಂಡ್ ಇವರ ಮುಂದಿಡುವುದಂತೂ ಗ್ಯಾರಂಟಿ. ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಹಾಗೂ ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಮುಂದೆ ಕಾಡ್ತಾ ಇರತಕ್ಕಂಥ ಸಾಕಷ್ಟು ಪ್ರಶ್ನೆಗಳು. ನಿಮ್ಮ ಭವಿಷ್ಯದ ರಾಜಕೀಯ ಸವಾಲು. ನಿಮಗೆ ಸಂಘಟನೆ ಗೊತ್ತಾಗಿದೆನಾ ಅಥವಾ ಗೊತ್ತಾಗ್ತಾ ಇಲ್ವಾ? ಸಂಘಟನಾ ಕೌಶಲ್ಯ ನಿಮಗಿದೆನಾ? ಚಾತುರ್ಯತೆ ಇದೆನಾ? ವೆನ್ ಯು ಆರ್ ಕಂಪೇರ್ಡ್ ವಿತ್ DKC, who is the KPCC president, when your leadership is compared with the Honorable Chief Minister of Karnataka ಸಿದ್ದರಾಮಯ್ಯ, ನೀವು ಅವರು ಸಮಬಲ ತೂಗಬಲ್ಲರ ಸಂಘಟನೆಯಲ್ಲಿ ಒಂದು ಬಾರಿಯೂ ಅಧಿಕಾರಕ್ಕೆ ಸಿಂಪಲ್ ಮೆಜಾರಿಟಿ 113 ಮ್ಯಾಜಿಕ್ ನಂಬರ್ ತೆಗೆದುಕೊಂಡು ಅಧಿಕಾರಕ್ಕೆ ಬರದೇ ಇದ್ದರೆ ನಿಮ್ಮ ನಾಯಕತ್ವವನ್ನು ಬದಲಾಯಿಸಲೇಬೇಕು ಎನ್ನುವ ಪ್ರಶ್ನೆಯನ್ನು ಬಿಜೆಪಿ ಹೈಕಮಾಂಡ್ ಖಂಡಿತವಾಗಿ ಇಡುತ್ತೆ. ಈ ಚುನಾವಣೆಯಲ್ಲಿ ಗ್ಯಾರಂಟಿ ಲಕ್ಷ್ಮಿ ಗೆಲ್ತಾಳೋ ಅಥವಾ ವಿರೋಧ ಪಕ್ಷದ ಕೇಸರಿ ಪಡೆಯ ಪ್ರತಿಷ್ಠೆ ಗೆಲ್ಲುತ್ತೋ? ಕಾಯ್ದು ನೋಡೋಣ. ಎನಿಹೌ, ಕಾಂಗ್ರೆಸ್ ಪಾಳೆಯದಲ್ಲಿ ಆತಂಕ ಮೂಡಿತ್ತು. ಆಂತರಿಕ ಸರ್ವೆಯಿಂದ ಬಾಗಲಕೋಟೆ ನಗರದಲ್ಲಿ ಸ್ವಲ್ಪ ಮಾರ್ಜಿನ್ನಲ್ಲಿ ಕಡಿಮೆ ಇದೆ ಮತದಾರನ ಒಲವು ಎಂದು ಇತ್ತೀಚೆಗೆ ಸಮೀಕ್ಷೆಯನ್ನು ಮಾಡಲಾಗಿ ಬಾಗಲಕೋಟೆ ನಗರದಲ್ಲಿನೂ ಕೂಡ ನೆಕ್ ಟು ನೆಕ್ ಇನ್ನೂ 1% ಅಥವಾ 2% ಹೆಚ್ಚಿನ ಮಟ್ಟದಲ್ಲಿ ಕೈಪಾಳ್ಯಕ್ಕೆ ಅಥವಾ ಕಾಂಗ್ರೆಸ್ಸಿಗೆ ಕೈ ಹಿಡಿಯಲಿದೆ. ಗ್ಯಾರಂಟಿ, ಪಂಚ ಗ್ಯಾರಂಟಿ, ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ. ಬಡ ಮತ್ತು ಮಧ್ಯಮ ವರ್ಗದವರು ಯಾವುದೇ ಜಾತಿ ಅಥವಾ ಯಾವುದೇ ಸಮುದಾಯಕ್ಕೆ ಸೇರಿದ್ದರೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಮನಸೋತಿದ್ದಾನೆ ಕರ್ನಾಟಕದ ಮತದಾರ. ಕಾಂಗ್ರೆಸ್ ಪಾಳಯದಲ್ಲಿ ಏನು ಹೇಳ್ತಾರೆ? ಮತದಾರ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ 70% ಮತದಾರನ ಒಲವು ಕಾಂಗ್ರೆಸ್ ಪರ ಇದೆ. 70% ಮತದಾರನ ಒಲವು ಕಾಂಗ್ರೆಸ್ ಕಡೆ ಇದ್ದರೆ ಬಿಜೆಪಿ ಕಡೆ ಅವರ ನಡೆ ಯಾಕೆ ಆಗಿತ್ತು? ಕಳೆದ ಪಾರ್ಲಿಮೆಂಟ್ರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದು ಬೀಗಿದ್ದು ಬಿಜೆಪಿ ಅಲ್ವಾ? ಕಾಂಗ್ರೆಸ್ ಕೇವಲ 9-10 ಸೀಟುಗಳಿಗೆ ತೃಪ್ತಿ ಪಡಬೇಕಾಯಿತು ಪಾರ್ಲಿಮೆಂಟ್ರಿ ಎಲೆಕ್ಷನ್ನಲ್ಲಿ. ಅಲ್ಲೇಕೆ 70% ವರ್ಕ್ ಮಾಡಲಿಲ್ಲ? ಅಂದರೆ ಮತದಾರ ವಿಧಾನಸಭಾ ಅಂದರೆ ರಾಜ್ಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ಥರ ಮತ ಚಲಾಯಿಸಲೇಬೇಕು, ಮತ ಚಲಾಯಿಸಿದರೆ ಸರಿಯಾಗಿರುತ್ತೆ, ದೇಶದ ಭದ್ರತೆ ಇರುತ್ತೆ, ರಾಜ್ಯದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ಎಲ್ಲ ಜನರಿಗೆ ತಲುಪಲ್ಪಡಬಹುದು ಎನ್ನುವ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ತಾನೆ ಮತದಾರ. ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳು ತಲೆ ಕೆಳಗಾಗೋದು ಗ್ಯಾರಂಟಿ. ನಿಮ್ಮ ತಲೆಯೂ ಕೆಳಗೆ ಬೀಳುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ. ಮತದಾನದ ಸಮಯದಲ್ಲಿ ಮತದಾರನ ಸಾಕಷ್ಟು ಒಲಿಸುವ ಪ್ರಯತ್ನ ನಡೆದಿದೆ. ಕಪ್ಪು ಹಣದ ಹರಿವು ಕೂಡ ಆಗಿದೆ. ಚುನಾವಣಾ ಆಯೋಗ ಖಂಡಿತ ಕಣ್ಗಾವಲನ್ನಿಟ್ಟಿದ್ದರೂ ಕೂಡ, ಹದ್ದಿನ ಕಣ್ಣನ್ನಿಟ್ಟಿದ್ದರೂ ಕೂಡ, ಚಾಪೆಯ ಕೆಳಗೆ ನುಗ್ಗಿದ್ದರೂ ಕೂಡ ರಂಗೋಲಿಯ ಕೆಳಗೆ ನುಗ್ಗುವ ಕಲೆ ಕರಗತವಾಗಿದೆ. ರಾಜಕೀಯ ಪಕ್ಷಗಳಿಗೆ ಸಾಕಷ್ಟು ಕಪ್ಪು ದುಡ್ಡು ಹರಿದಾಡಿದೆ. ಮುಖ್ಯವಾಗಿ ಬಿಜೆಪಿ ಪಾಳಯದಲ್ಲಿ ನಾನು ವೀರಣ್ಣ ಚರಂತಿಮಠ ಅವ್ರನ್ನ ಒಂಟಿ ಸಲಗ ಅಂತ ಯಾಕೆ ಕರಿತಾ ಇದ್ದೀನಿ ಅಂದರೆ, ಎಲ್ಲ ಬಿಜೆಪಿ ನಾಯಕರು ಬಂದರು, ಬಹುಶಃ ಪ್ರವಾಸಕ್ಕೆ ಬಂದಿದ್ರಂತ ಕಾಣಿಸುತ್ತೆ. ಬಾಗಲಕೋಟೆ ನಗರ ಹೇಗಿದೆ,
ಜನತೆ ಹೇಗಿದ್ದಾರೆ, ಬಾದಾಮಿ ಹೇಗಿದೆ, ಬನಶಂಕರಿ ಹೇಗಿದೆ, ದೇವಸ್ಥಾನಗಳು ಹೇಗಿದ್ದಾವಂತ ಪ್ರವಾಸಕ್ಕೆ ಬಂದಿದ್ರು, ತಳಮಟ್ಟದಲ್ಲಿ ನಿಂತು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಕೇಸರಿ ಪಡಿಯ ಸಿದ್ಧಾಂತವನ್ನು ತಲುಪಿಸಿ, ಮನಸ್ಸಿಗೆ ತಲುಪಿಸಿ, ಹೃದಯವನ್ನು ಗೆಲ್ಲುವಲ್ಲಿ ತಾವು ವಿಫಲರಾಗಿದ್ದೀರಿ ಅನ್ನುವಂಥ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ವೇರ್ಯಾಸ್ ಕಾಂಗ್ರೆಸ್ನವ್ರು ಆ ಥರ ಮಾಡಲಿಲ್ಲ. ಪ್ರತಿಷ್ಠೆಯ ಕಣ ಸಿದ್ದರಾಮಯ್ಯವರ ಮುತುವರ್ಜಿ ಮುಂದಾಳತ್ವದಲ್ಲಿ ಪ್ರತಿಷ್ಠೆಯ ಕಣವಾಗಿದ್ದು ಎರಡೂ ಕ್ಷೇತ್ರಗಳು. ಹೀಗಾಗಿ ಮನೆ ಮನೆಗೆ ಪ್ರತಿ ಮತದಾರನ ಬಳಿ ತಲುಪಿ ಕೆಲವು ಪ್ರಶ್ನೆಗಳನ್ನಿಟ್ಟರು. ಯಾರು? ಕಾಂಗ್ರೆಸ್ನವರು. ಗ್ಯಾರಂಟಿ ಯೋಜನೆಯಿಂದ 2,000 ಕೊಡ್ತಾ ಇರೋದು ಬಿ ಜೆ ಪಿನ ಕಾಂಗ್ರೆಸ್ಸಾ? ಗ್ಯಾರಂಟಿ ಯೋಜನೆಯಲ್ಲಿ ಅಂದರೆ ವಿಶೇಷವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇರೋದು ಬಿ ಜೆ ಪಿಯವರ ಕಲ್ಯಾಣ ಕಾರ್ಯಕ್ರಮವು, ಕಾಂಗ್ರೆಸ್ಸಿನ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮವು? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಮಹಿಳಾ ಮತದಾರರ ಮುಂದೆ, ಪುರುಷ ಮತದಾರರ ಮುಂದೆ ಇಡುವುದರ ಮೂಲಕ ಎಸ್ ನಮಗೇನಾದರೂ ಈ ಸಂಕಷ್ಟ ಸಮಯದಲ್ಲಿ ಸ್ವಲ್ಪ ಏನಾದರೂ ಸಹಾಯ ಆಗಿದ್ದರೆ ಗ್ಯಾರಂಟಿ ಯೋಜನೆಗಳು ಅನ್ನುವ ಲೆಕ್ಕಾಚಾರದಲ್ಲಿ ಜನಾಭಿಪ್ರಾಯ ಬಂದರೂ ಕೂಡ ಕೇವಲ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಜೀವನ ಅಲ್ಲ, ನಮ್ಮ ಭವಿಷ್ಯ ಅಲ್ಲ, ನಮ್ಮ ಭವಿಷ್ಯ ಬಹಳ ಮುಖ್ಯ, ನಮ್ಮ ಬದುಕು ಬಹಳ ಮುಖ್ಯ, ನಮ್ಮ ಮುಂದಿನ ಜನ್ರೇಷನ್ ಯುವಕ ಮತ್ತು ಯುವತಿಯರ ಭವಿಷ್ಯ ಬಹಳ ಮುಖ್ಯ, ನಿರುದ್ಯೋಗ ತಾಂಡವಾಡ್ತಾ ಇದೆ ಅನ್ನುವಂಥ ಖಾರವಾದ ಪ್ರತಿಕ್ರಿಯೆಯನ್ನು ಕೂಡ ಮಾಡಿದ್ದಾರೆ ಮತದಾರ. ಈರುಳ್ಳಿ ಬೆಲೆ ಕುಸಿದಿದ್ದು ಕೂಡ ಮತದಾರನ ಕೆಂಗಣ್ಣಿಗೆ ಗುರಿಯಾಗಿದ್ದವು ಎರಡೂ ಪಕ್ಷಗಳು. ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇಲ್ಲ, ಆಳುವ ಪಕ್ಷದವರು ಆ ವಿಷಯದಲ್ಲಿ ತುಟಿ ಪಿಟಕಂತ ಇಲ್ಲ, ಚಕಾರೆತ್ತಾ ಇಲ್ಲ. ಅಂದರೆ ಬೆಂಕಿ ಉಗುಳುವ ಭಾಷಣವನ್ನು ಮಾಡಿದರೆ ಬೆಂಕಿಯಿಂದ ಬಾಣಲೆಗೆ ಬೀಳೋದು ಗ್ಯಾರಂಟಿ. ಕಮಲ ಪರಿಸ್ಥಿತಿನೂ ಕೂಡ ಹಾಗೆ ಆಗಿರಬಹುದು ಬಾಗಲಕೋಟದಲ್ಲಿ, ವಿಶೇಷವಾಗಿ ಬಾಗಲಕೋಟದಲ್ಲಿ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು HK ಪಾಟೀಲ್ ಸೌಮ್ಯ ಮತ್ತು ನಿಪುಣ ರಾಜಕಾರಣಿ, ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತಾರೆ ಇವರು. ರಾಜ್ಯದಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಪ್ರಥಮ ಬಾರಿಗೆ ಈ ದೇಶದಲ್ಲಿ ನಾನು ಹೇಳ್ತಾ ಇರೋದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತೆರೆಯುವುದರ ಮೂಲಕ ದೇಶಾದ್ಯಂತ ಒಂದು ಅಲೆಯನ್ನು ಸೃಷ್ಟಿ ಮಾಡಿದರು. ಬಡ ಮತ್ತು ಮಧ್ಯಮದ ವರ್ಗದವರಿಗೂ ಕೂಡ ಶುದ್ಧ ಕುಡಿಯುವ ನೀರಿನ ಬಿಸ್ಲರಿ ಕೊಡಬೇಕು ಅನ್ನುವಂಥ ಇಚ್ಛಾಶಕ್ತಿಯೊಂದಿಗೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪಯೋನಿಯರಿಂಗ್ ಪ್ರಾಜೆಕ್ಟ್ ಇವ್ರದ್ದು, ವೈಯಕ್ತಿಕವಾಗಿ ಇವರ ಫೌಂಡೇಶನ್ ಮೂಲಕ, ನಂತರ ಸರ್ಕಾರದ ಮೂಲಕವೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಂತ್ರಿ ಇದ್ದಾಗ ಬಹಳಷ್ಟು ಕೆಲಸಗಳನ್ನು ಮಾಡುವುದರ ಮೂಲಕ ವಿಶೇಷವಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ತೆರೆಯುವುದರ ಮೂಲಕ HK ಪಾಟೀಲ್ ಯಾರು? ಹೂ ಈಸ್ HK ಪಾಟೀಲ್? ಹೌ ಕಂಪಿಟೆಂಟ್ ಹಿ ಈಸ್, ಎಸ್ಪೆಷಲಿ ಇನ್ ದ ಸರ್ವೀಸ್ ಫಾರ್ ದ ಪಬ್ಲಿಕ್. ಸಾರ್ವಜನಿಕರಿಗೆ ಸೇವೆ ಕೊಡುವುದರಲ್ಲಿ ಎಂಥ ಅಭೂತಪೂರ್ವ ನಾಯಕತ್ವವನ್ನು, ದೂರದೃಷ್ಟಿಯನ್ನು ಹೊಂದಿದ್ದಾರೆ HK ಪಾಟೀಲ್ ಅನ್ನುವಂಥ ಸಂದೇಶವನ್ನು ಕಳಿಸಿದ್ದಾರೆ. ಅಂಥ ಪಡೆಯನ್ನು ಸಿದ್ದರಾಮಯ್ಯವರು ತಮ್ಮ ಮಿನಿಸ್ಟ್ರಿ ಆಫ್ ಕೌನ್ಸಿಲ್ನಲ್ಲಿ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಜಾರಕಿಹೊಳಿ ಎಲ್ಲಿ ಕಾಲಿಡ್ತಾರೆ, ಗೆಲುವು ಶತಸಿದ್ಧ, ಮಂಡಿ ಊರಿತೆ, BJP ಪಕ್ಷ ಸೋಲನ್ನು ಒಪ್ಪಿಕೊಂಡಿತೆ, BJP ಪಕ್ಷ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂಟಿ ಸಲಗ ನಾವು ಅಂದುಕೊಂಡಷ್ಟು ಸರಳ ಇಲ್ಲ, ಹಮ್ಮು ಬೆಮ್ಮು ಕೂಡ ಇದೆ, ಗೆಲ್ಲುವೇನೆಂಬ ದಮ್ಮು ಕೂಡ ಇದೆ. ಮತದಾರ ನನ್ನ ಪರವಾಗಿದ್ದಾನೆ. ವಿಶೇಷವಾಗಿ ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನನ್ನ ಕೆಲಸಗಳಿಗೆ ಮತದಾರ ಸೋತಿದ್ದಾನೆ. ಈ ಬಾರಿ ನನ್ನ ಕೈ ಹಿಡಿಯಲಿದ್ದಾನೆ ಎನ್ನುವ ಆತ್ಮವಿಶ್ವಾಸವನ್ನು ಕೂಡ ಮಾಧ್ಯಮದವರ ಮುಂದೆ ಈರಣ್ಣ ಚರಂತಿಮಠ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಎನಿಹೌ, ಉಮೇಶ್ ಮೇಟಿ ಏನಿದೆ ನೋಡು, ಅವರ ಹೆಜ್ಜೆ ಗುರುತು ಗಟ್ಟಿ ಆಯಿತೆ ಬಲಿಷ್ಠ ಬಹು ಸಮುದಾಯಗಳಿಂದ. ಎಲ್ಲ ಸಮುದಾಯದವರು ಕೂಡ ಉಮೇಶ್ ಮೇಟಿಯವರ ಜೊತೆ ನಿಂತುಕೊಂಡಿರೋದು ಬಹಳ ವಿಶೇಷವಾಗಿ. ಇಲ್ಲಿ SC ಮತ್ತು ST ಸಮುದಾಯಗಳು, ರೆಡ್ಡಿ ಸಮುದಾಯಗಳು, ಹಾಲು ಮತಸ್ಥ ಸಮುದಾಯ, ನೇಕಾರ್ ಸಮುದಾಯ, ಎಲ್ಲ ಬೋವಿ ಸಮುದಾಯ, ಆಲ್ಮೋಸ್ಟ್ ಆಲ್ ಎಲ್ಲ ಪಂಚಾಳ ಸಮುದಾಯ, ಎಲ್ಲ ಸಮುದಾಯಗಳು ಮೇಟಿ ಜೊತೆ ನಿಂತಿರೋದ್ರಿಂದಗೆ ಮೇಟಿ ಗಟ್ಟಿಯಾಗಿದ್ದಾರೆ. ಕಮಲಕ್ಕೆ ನಡುಕ ಶುರುವಾಗಿದೆ. ತಾವರೆ ಮುದುಡುತ್ತೋ ತಾವರೆ ಅರಳುತ್ತೋ, ಕೈ ತನ್ನ ಮೇಲುಗೈಯನ್ನು ಮಾಡಿಕೊಳ್ಳುತ್ತೋ ಕೈ ಕೆಳಗೆ ಬೀಳುತ್ತೆ. ಕಾಯ್ದು ನೋಡಬೇಕು. ಯಾಕೆಂದರೆ ಮತದಾರರ ಮನಸ್ಸಿನಲ್ಲಿ ಆಳವಾಗಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ.